ಹಾಯ್ ಫ್ರೆಂಡ್ಸ್, ನಾನಿವತ್ತು ನಿಮಗೆ ಒಂದು ಸ್ಪೆಷಲ್ ಜಾಗ ಕರ್ಕೊಂಡ್ಬಂದಿದ್ದೀನಿ. ಅದು ಯಾವುದು ಅಂತ ಹೇಳಿದ್ರೆ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ಭೇಟಿ ನೀಡ್ತಾ ಇರೋದು ಮಂಡ್ಯ ಜಿಲ್ಲೆಯ ಪಾಂಡವಪುರದಿಂದ ಸ್ವಲ್ಪ ಸಮೀಪದಲ್ಲಿರುವ 1000 ವರ್ಷಗಳಷ್ಟು ಹಳೆಯದಾದಂತಹ ಅದ್ಭುತ ಐತಿಹಾಸಿಕ ಜಲಾಶಯವಾದ ಕೆರೆ ತೊಣ್ಣೂರು. ಈ ಒಂದು ವಿಡಿಯೋದಲ್ಲಿ ಮುಖ್ಯವಾಗಿ ಕೆರೆ, ಬ್ಯಾಕ್ ವಾಟರ್, ರಾಮಾನುಜಾಚಾರ್ಯರ ಸ್ಟ್ಯಾಚ್ಯೂ, ಹಾಗೆ ಪಕ್ಕದಲ್ಲೇ ಇರುವಂತಹ ಅದ್ಭುತವಾದಂತಹ ಸಂಪೂರ್ಣ ಕೆರೆಯ ದೃಶ್ಯದ ಜೊತೆಗೆ ಶ್ರೀ ವೆಂಕಟರಮಣ ಸ್ವಾಮಿ ದೇವಾಲಯದ ಮಾಹಿತಿಯನ್ನ ನಿಮ್ಗೆ ಪರಿಚಯ ಮಾಡಿಸ್ತೀನಿ. ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಮೊದಲಿಗೆ ನಾವು ನೋಡ್ಬೇಕಾಗಿರೋದು ಕೆರೆ ತೊಣ್ಣೂರು. ಇದನ್ನ ತೊಂಡನೂರು ಅಥವಾ ತಿರುಮಲ ಸಾಗರ ಎಂದು ಕರೆಯಲಾಗ್ತಿತ್ತು. ನಂತರದ ಕಾಲದಲ್ಲಿ ಇದಕ್ಕೆ ಮತ್ತೊಂದು ಹೆಸರು ಮೋತಿ ತಲಾಬ್ ಅಂತ ಸಿಕ್ತು. ಈ ಒಂದು ಅದ್ಭುತ ಸ್ಥಳಕ್ಕೆ ಹೋಗೋದಿಕ್ಕೆ ಪ್ರತಿದಿನ ಪಾಂಡವಪುರದಿಂದ ಪ್ರತಿ ಗಂಟೆಗೂ ಬಸ್ಗಳ ಸೌಲಭ್ಯ ಇದೆ. ಆದ್ರೆ ಸಾಧ್ಯವಾದಷ್ಟು ನೀವು ಸ್ವಂತ ವಾಹನಗಳಲ್ಲಿ ಹೋಗೋದು ಬಹಳ ಅನುಕೂಲ. ಸ್ನೇಹಿತರೆ, ನನ್ನದೊಂದು ಮನವಿ ಏನಂದ್ರೆ, ಈ ರೀತಿಯ ಯಾತ್ರಾ ಸ್ಥಳಗಳಲ್ಲಿ ಪ್ಲಾಸ್ಟಿಕ್ ಬಿಸಾಡೋದು, ಬಿಯರ್ ಬಾಟಲ್ ಗಳನ್ನ ತಗೊಂಡೋಗಿ ಅಲ್ಲಲ್ಲಿ ಕೂತು ಪಾರ್ಟಿ ಮಾಡಿ ಬಾಟಲ್ ಗಳನ್ನ ಹೊಡೆದು ಹಾಕೋದು ಮಾಡಬೇಡಿ. ನಮ್ಮ ಸಂಸ್ಕೃತಿ ಹಾಗೂ ನಮ್ಮ ಪರಂಪರೆ ನಮ್ಮ ಕೈಯಲ್ಲಿದೆ ಅನ್ನೋದು ನೀವು ಮರಿಬೇಡಿ. ಸ್ನೇಹಿತರೆ, ಸುಮಾರು 12ನೇ ಶತಮಾನದ ಮಹಾನ್ ವೈಷ್ಣವ ಸಂತರಾದ ರಾಮಾನುಜಾಚಾರ್ಯರು ಈ ಪ್ರದೇಶದಲ್ಲಿ ವಾಸವಿದ್ದು, ಅವರು 2 ಕಲ್ಲಿನ ಬೆಟ್ಟಗಳ ಮಧ್ಯೆ ಒಂದು ಭಾರಿ ಒಡ್ಡನ್ನು ನಿರ್ಮಿಸಿ ವಿಶಾಲವಾದ ಜಲಾಶಯವನ್ನ ನಿರ್ಮಾಣ ಮಾಡ್ತಾರೆ. ಇಲ್ಲಿಯೇ ವಾಸವಿದ್ದ ಜೈನರಾಜ ಬಿಟ್ಟಿದೇವರು ರಾಮಾನುಜಾಚಾರ್ಯರ ಪ್ರಭಾವದಿಂದ ಹಿಂದೂ ಧರ್ಮವನ್ನು ಸ್ವೀಕರಿಸಿ ವಿಷ್ಣುವರ್ಧನ ಎಂದು ಪ್ರಸಿದ್ಧರಾದರು. ಸುಮಾರು 13 ವರ್ಷಗಳ ಕಾಲ ಈ ಪ್ರದೇಶವೇ ರಾಮಾನುಜಾಚಾರ್ಯರ ಆಶ್ರಯದ ತಾಣವಾಗಿತ್ತು. ಕಾಲ ಕಳೆದಂತೆ ಮೈಸೂರು ಸಾಮ್ರಾಜ್ಯದ ಅವಧಿಯಲ್ಲಿ ಟಿಪ್ಪು ಸುಲ್ತಾನ್ ಅವರು ಈ ಕೆರೆಯ ಕಟ್ಟೆಗಳನ್ನ ನವೀಕರಣ ಮಾಡಿ ಈ ಸರೋವರಕ್ಕೆ ಮೋತಿ ತಲಾಬ್ ಎಂಬ ಹೆಸರನ್ನ ಕೊಡ್ತಾರೆ. ಇಂದಿಗೂ ಈ ಪ್ರದೇಶದ ಸುತ್ತಮುತ್ತ ಟಿಪ್ಪು ಗುಹೆಗಳು ಪ್ರಸಿದ್ಧವಾಗಿವೆ. ಈ ಕೆರೆ ತಣ್ಣೂರಿನ ಸುತ್ತ ಹೊಯ್ಸಳ ಯುಗದ ದೇವಾಲಯಗಳನ್ನ ನಾವು ನೋಡಬಹುದು. ಅವುಗಳಲ್ಲಿ ಪ್ರಮುಖವಾದವು ನಂಬಿ ನಾರಾಯಣ, ಯೋಗ ನರಸಿಂಹ, ವೆಂಕಟರಮಣ ಸ್ವಾಮಿ ದೇವಾಲಯಗಳ ಶಿಲ್ಪಕಲೆ, ಭಕ್ತಿ ಮತ್ತು ಪ್ರಕೃತಿ ಇಲ್ಲಿ ಒಂದಾಗಿ ಸೇರುವಂತಹ ಅದ್ಭುತ. ಈ ಸರೋವರವು 1000 ವರ್ಷಗಳಾದರೂ ಎಂದಿಗೂ ಸಂಪೂರ್ಣವಾಗಿ ಒಣಗಿಲ್ಲ. ಯಾದವ ನದಿಯಿಂದ ಪೋಷಿಸಲ್ಪಡುವ ಈ ಕೆರೆ ಇಂದಿಗೂ ಜೀವಂತವಾಗಿಯೇ ಇದೆ. ಇದು ಕೇವಲ ಒಂದು ಜಲಾಶಯವಲ್ಲ, ಇದು ಇತಿಹಾಸದ ಸಾಕ್ಷಿ, ಭಕ್ತಿಯ ಚಿಹ್ನೆ, ಪ್ರಕೃತಿಯ ಅದ್ಭುತವಾದ ಕೊಡುಗೆ. ಸ್ನೇಹಿತರೆ, ನೀವೇನಾದ್ರೂ ಇಲ್ಲಿಗೆ ಬರೋದಾದ್ರೆ ಆದಷ್ಟು ಬೆಳಗ್ಗೆನೆ ಬಂದು ಒಂದೇ ದಿನದಲ್ಲಿ ಪ್ರತಿಯೊಂದನ್ನು ಕುಟುಂಬ ಹಾಗೂ ಸ್ನೇಹಿತರ ಜೊತೆ ಸಮಯ ಕಳೆಯೋಕೆ ಒಂದು ಅದ್ಭುತವಾದ ಸ್ಥಳ ಎಂದೇ ಹೇಳ್ಬಹುದು.
ಹಿರೇತಣ್ಣೂರು ಕರ್ನಾಟಕದ ಗೌರವದ ಚಿಹ್ನೆ. ನೀವ್ ಯಾವಾಗಾದ್ರೂ ಇಲ್ಲಿಗೆ ಭೇಟಿ ನೀಡಿದ್ರೆ ನಿಮ್ಮ ಅನುಭವವನ್ನ ಕಮೆಂಟ್ ನಲ್ಲಿ ಹಂಚಿಕೊಳ್ಳಿ. ಇಂತಹ ಇನ್ನಷ್ಟು ಐತಿಹಾಸಿಕ ಸ್ಥಳಗಳ ವಿಚಾರಕ್ಕಾಗಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನನ್ನ ವಿಡಿಯೋವನ್ನ ಕೊನೆ ತನಕ ನೋಡಿದಕ್ಕೆ ನಿಮಗೆಲ್ಲ ನನ್ನ ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ ನನ್ನ ಮುಂದಿನ ವಿಡಿಯೋದಲ್ಲಿ.